ಹಾಯ್ ಹಲೋ ವೆಲ್ಕಮ್ ಟು ಸ್ಟಾಕ್ ಮ್ಯಾಟ್ರಿಕ್ಸ್ ಚಾನಲ್. ನಿಫ್ಟಿ ನಿನ್ನೆ 139 ಪಾಯಿಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿ 131 ಪಾಯಿಂಟ್ ಅಲ್ಲಿ ಪಾಸಿಟಿವ್ ಅಲ್ಲಿ ಕ್ಲೋಸ್ ಮಾಡಿದೆ. ಅದೇ ತರ ಸೆನ್ಸೆಕ್ಸ್ ಕೂಡ 446 ಪಾಯಿಂಟ್ ಅಲ್ಲಿ ಪಾಸಿಟಿವ್ ಅಲ್ಲೇ ಕ್ಲೋಸ್ ಮಾಡಿದೆ. ಆದ್ರೆ ನಮ್ಮ ಮಿಡ್ ಕ್ಯಾಪ್ ಆಗ್ಲಿ ಸ್ಮಾಲ್ ಕ್ಯಾಪ್ ಆಗ್ಲಿ ಅಂಡ್ ಫಾರ್ಮಾ ಇಂಡಸ್ಟ್ರಿ ಈ ಮೂರು ಸೆಕ್ಟರ್ ನ ಅಬ್ಸರ್ವ್ ಮಾಡೋದಾದ್ರೆ ಮೂರು ಸೆಕ್ಟರ್ ಕೂಡ ನಮಗೆ ನೆಗೆಟಿವ್ ಅಲ್ಲಿ ಕ್ಲೋಸ್ ಮಾಡಿರೋದು ನಮ್ಗೆ ಇಲ್ಲಿ ಕಾಣ್ತಾ ಇದೆ. ಇನ್ನ ನಮ್ಗೆ ಬೂಮಿಂಗ್ ಅಂತ ನಾನು ಏನಾದ್ರು ಕಾಣಿಸಿದ್ರೆ ಆಲ್ಮೋಸ್ಟ್ ನಿಯರ್ ಟು 1% ವರ್ಗೂ ಕೂಡ ಬುಲ್ಲಿಶ್ ಅಲ್ಲಿ ನೋಡಿದಂತ ಒಂದೇ ಒಂದು ಸೆಕ್ಟರ್ ಅಂತಂದ್ರೆ ಅದು ನಮ್ಮ ಫೈನಾನ್ಸ್ ಸೆಕ್ಟರ್ ಆಗಿತ್ತು. ಅದೇ ತರ ಆಟೋ ಸೆಕ್ಟರ್ ಕೂಡ ಲಿಟ್ಲ್ ಬಿಟ್ ಒಂದ್ ಸ್ವಲ್ಪ ಮೂವ್ಮೆಂಟ್ ನ ತೋರಿಸಿದೆ ನಿನ್ನೆ. ಸೊ ಅಂದ್ರೆ ಮೇಜರ್ಲಿ ನಿನ್ನೆ ಕಾನ್ಸಂಟ್ರೇಷನ್ ಮಾಡಿರೋ ಸೆಕ್ಟರ್ಸ್ ಯಾವಪ್ಪ ಅಂತಂದ್ರೆ ಒಂದು ಫೈನಾನ್ಸ್ ಸೆಕ್ಟರ್, ಎರಡನೇದು ಆಟೋ ಸೆಕ್ಟರ್. ಎರಡೂ ಸೆಕ್ಟರ್ ಕೂಡ ಒಂದು ಬುಲ್ಲಿಶ್ ಮೂವ್ಮೆಂಟ್ ನ ನೆನ್ನೆ ತೋರಿಸಿದ್ದೇವೆ. ಕಂಟಿನ್ಯೂಸ್ಲಿ ನಾವು ಅಬ್ಸರ್ವ್ ಮಾಡಬಹುದು 7th ನವೆಂಬರ್ ಅಂದ್ರೆ 7th ನವೆಂಬರ್ ಇಂದ ತಗೊಂಡು ಇಲ್ಲಿವರೆಗೂ ಕೂಡ ನಾವು ಮಾರ್ಕೆಟ್ ಫುಲ್ ಬುಲ್ಲಿಶ್ ರ್ಯಾಲಿಗೆ ತಗೊಂಡು ಹೋಗ್ತಾ ಇದೆ. ಆದ್ರೆ ಇಲ್ಲಿ ಬಂದಿರುವಂತ ಈಗ ನಿಂತಿರುವಂತ ಮಾರ್ಕೆಟ್ ಝೋನ್ ಆಲ್ಮೋಸ್ಟ್ ನಿಯರ್ ಟು ಆಲ್ ಟೈಮ್ ಹೈ ಹತ್ರ ಇದೆ. ಈಗ ಮಾರ್ಕೆಟ್ ಯಾವ ತರ ರಿಯಾಕ್ಟ್ ಮಾಡುತ್ತೆ ಅಂತ ನಾವು ಒನ್ಸ್ ಅಬ್ಸರ್ವ್ ಮಾಡಬೇಕಾಗುತ್ತೆ. ಇನ್ನ ನಾವು ಕ್ರೂಡ್ ಆಯಿಲ್ ರಿಪೋರ್ಟ್ ನೋಡಿದ್ರು ಕೂಡ ಕ್ರೂಡ್ ಆಯಿಲ್ ನೆಗೆಟಿವ್ ಅಲ್ಲೇ ಇದೆ ಸದ್ಯಕ್ಕೆ. ಸೊ ಈಗ ಮಾರ್ಕೆಟ್ ಕೂಡ ನಮ್ಮ ಆಲ್ ಟೈಮ್ ಹೈ ಹತ್ರ ಇದೆ. ಯಾವ ತರ ಪರ್ಫಾರ್ಮ್ ಮಾಡುತ್ತೆ ಅಂತ ನಾವೀಗ ಜಸ್ಟ್ ಒಂದು ಕ್ವಿಕ್ ಲುಕ್ ಹಾಕೊಂಡು ಬರೋಣ ಬನ್ನಿ. ನಾವು ಓಪನ್ ಇಂಟ್ರೆಸ್ಟ್ ನ ನೋಡೋದಾದ್ರೆ ಓಪನ್ ಇಂಟ್ರೆಸ್ಟ್ ನೆನ್ನೆ ಕ್ಲೋಸಿಂಗ್ ಆಗೋ ಟೈಮ್ಗೆ ಸೊ ನಿಫ್ಟಿಯಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಇದೀವಿ. ಎಕ್ಸ್ಪೈರಿ 25th ನವೆಂಬರ್ ತಗೊಂಡಿದ್ವಿ, ಇನ್ನು 4 ದಿವಸ ಇದೆ ಎಕ್ಸ್ಪೈರಿಗೆ. ಇಲ್ಲಿ ನಮ್ಗೆ ಎಕ್ಸ್ಪೈರಿಯಲ್ಲಿ ನೋಡಿ ನೆನ್ನೆ ಕಾಣಿಸಿರುವಂತ OI ಚೇಂಜಸ್ ಅಲ್ಲಿ 26,500. ಸೊ 26,500 ಕಾಲ್ ಸೈಡ್ ತುಂಬಾ ನಮ್ಗೆ ವ್ಯಾಲ್ಯೂಮ್ ನ ಇಲ್ಲಿ ನಮ್ಗೆ ಕಾಣ್ತಾ ಇದೆ. ಅದೇ ತರ ಪುಟ್ ಸೈಡ್ ನೋಡೋದಾದ್ರೆ 26,000ಕ್ಕೆ ನಮ್ಗೆ ವ್ಯಾಲ್ಯೂಮ್ ನ ಕಾಣಿಸ್ತಿದೆ. ಇಲ್ಲಿ ವ್ಯಾಲ್ಯೂಮ್ ಜಾಸ್ತಿ ಆಗಿದೆ, ಆಮೇಲೆ ಲಿಟ್ಲ್ ಬಿಟ್ ಡಿಕ್ರೀಸ್ ಆಗಿದೆ. ಅದೇ ತರ ಇಲ್ಲಿ ಕಾಲ್ ಸೈಡ್ ಕೂಡ ನಾವು ತುಂಬಾ ವ್ಯಾಲ್ಯೂಮ್ ನ ನೋಡಬಹುದು ನಾವಿಲ್ಲಿ. ಸೊ ಈ ಓಪನ್ ಇಂಟ್ರೆಸ್ಟ್ ನ ಅಬ್ಸರ್ವ್ ಮಾಡ್ಕೊಂಡು ನಮ್ಮ ಪೊಸಿಷನ್ಸ್ ನ ಎಲ್ಲಿ ಹೋಲ್ಡ್ ಮಾಡಬಹುದು ಅನ್ನೋದು ಕೂಡ ನಾವು ನೀಟಾಗಿ ಅಬ್ಸರ್ವ್ ಮಾಡಬಹುದು. ಅದೇ 26,500 ಆಗಿರ್ಲಿ 26,600 ಆಗ್ಲಿ ಇಲ್ಲಿ ಎಲ್ಲೂ ಕೂಡ ನಮ್ಗೆ ಪುಟ್ ಡೇಟಾ ಅನ್ನೋದು ಅವೈಲೇಬಲ್ ಇಲ್ಲ. ತುಂಬಾ ಮೈನ್ಯೂಟ್ ಪರ್ಸನ್ಸ್ ಅಲ್ಲಿ ನಮ್ಗೆ ಇಂಟ್ರೆಸ್ಟ್ ನ ತೋರಿಸ್ತಾ ಇದಾರೆ. ಈ ಸೈಡ್ ನೋಡೋದಾದ್ರೆ ನಮ್ಗೆ ಎಲ್ಲಾ ಕಡೆನೂ ನಮ್ಗೆ ಕಾಲ್ ಡೇಟಾನೇ ಜಾಸ್ತಿ ಇದೆ. ಸೊ ಹಾಗಾಗಿ ನಾವು ಮಾರ್ಕೆಟ್ ನ ಪೊಸಿಷನ್ಸ್ ನ ಕ್ರಿಯೇಟ್ ಮಾಡ್ಬೇಕಾದ್ರೆ ಒಂದ್ಸರಿ ಈ ಓಪನ್ ಇಂಟ್ರೆಸ್ಟ್ ನ ಅಬ್ಸರ್ವ್ ಮಾಡ್ತಾ ನಾವು ಇದನ್ನ ಪೊಸಿಷನ್ಸ್ ನ ತಗೊಂಡು ಕ್ರಿಯೇಟ್ ಮಾಡ್ಕೊಂಡ್ರೆ ತುಂಬಾ ಉತ್ತಮವಾದ ಪ್ರಾಫಿಟ್ ನ ನಾವಿಲ್ಲಿ ಅಬ್ಸರ್ವ್ ಮಾಡಬಹುದು. ಇನ್ ದ ಸೇಮ್ ಕಂಡೀಷನ್ ನಾವು ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಹೋದ್ರು ಕೂಡ ಅಷ್ಟೇ ಇದೇ ತರನೇ ನಮ್ಗೆ ಅಂದ್ರೆ 60,000 ಏನಿದೆ 60,000ದಲ್ಲಿ ಒಳ್ಳೆ ಉತ್ತಮವಾದಂತ ನಮ್ಗೆ ವ್ಯಾಲ್ಯೂಮ್ ನ ನಾವಿಲ್ಲಿ ಕಾಣ್ಬೋದು. ನೋಡಿ ಇಲ್ಲಿ ಇದೆ 60,000ದಲ್ಲಿ ಕಾಲ್ ಡೇಟಾ ಅನ್ನೋದು ಹೈ ಓಪನ್ ಇಂಟ್ರೆಸ್ಟ್ ಇದೆ, ಬಟ್ ಪುಟ್ ಡೇಟಾದಲ್ಲಿ ಇಂಟ್ರೆಸ್ಟ್ ತುಂಬಾ ಲೋ ಲೆವೆಲ್ ಅಲ್ಲಿ ಇದೆ. ಸೊ ಇಲ್ಲೂ ಕೂಡ ನಾವು ಅಬ್ಸರ್ವ್ ಮಾಡಬಹುದು. ಅದೇ ತರ ನಮ್ಗೆ 59,000ದಲ್ಲಿ ಕೂಡ ಅಷ್ಟೇ ಪುಟ್ ಡೇಟಾ ಅನ್ನೋ ವ್ಯಾಲ್ಯೂಮ್ ತುಂಬಾ ಜಾಸ್ತಿ ಇದೆ. ಸೊ ಕಾಲ್ ಡೇಟಾ ವ್ಯಾಲ್ಯೂಮ್ ತುಂಬಾ ಕಡಿಮೆ ಇದೆ. ಸೊ ಕಂಪ್ಯಾರಿಟಿವ್ಲಿ ಏನಪ್ಪಾ ಅಂತಂದ್ರೆ ಮೋರ್ ಪೊಸಿಷನ್ಸ್ ಹೋಲ್ಡಿಂಗ್ಸ್ ಮಾಡುವಂತ ಪಾಯಿಂಟ್ಸ್ ಯಾವ್ದಪ್ಪ ಅಂತಂದ್ರೆ 59,000 ಒಂದು ಪಾಯಿಂಟ್ ಆದ್ರೆ 60,000 ಒಂದು ಪಾಯಿಂಟ್ ಆಗಿರುತ್ತೆ. ಸೊ ಇದನ್ನ ಕೂಡ ನಾವು ಅಬ್ಸರ್ವ್ ಮಾಡ್ಕೊಂಡು ಬ್ಯಾಂಕ್ ನಿಫ್ಟಿಯಲ್ಲಿ ಪೊಸಿಷನ್ಸ್ ನ ಕ್ರಿಯೇಟ್ ಮಾಡೋದಕ್ಕೆ ತುಂಬಾ ಯೂಸ್ ಆಗುತ್ತೆ. ಇನ್ನ ನಾವು ಅದೇ ತರ ನಾವು ಸೆನ್ಸೆಕ್ಸ್ ನೋಡಿದ್ರು ಕೂಡ ಅಷ್ಟೇ ಸೆನ್ಸೆಕ್ಸ್ ಅಲ್ಲಿ ಕೂಡ ಸೇಮ್ ಪ್ಯಾಟರ್ನ್ ನ ಫಾಲೋ ಮಾಡಿದರೆ ಇಲ್ಲೂ ಕೂಡ ಅಷ್ಟೇ ನಮ್ಗೆ ಎರಡು ಪ್ಲೇಸ್ ಅಲ್ಲಿ ಮಾತ್ರ ಹೈ ಓಪನ್ ಇಂಟ್ರೆಸ್ಟ್ ನಮ್ಗೆ ಕಾಣ್ತಾ ಇದೆ. ಅದು ಒಂದು ಬಂದು ನಮ್ಗೆ 85,500 ಆದ್ರೆ ಎರಡನೇದು ಬಂದು 86,000 ಆಗಿದೆ. ಸೊ ಈ ಪಾಯಿಂಟ್ಸ್ ಅಲ್ಲಿ ಅಂಡ್ 85,700 ಅಲ್ಲಿ ಕೂಡ ಓಪನ್ ಇಂಟ್ರೆಸ್ಟ್ ಅನ್ನೋದು ಜಾಸ್ತಿ ಇದೆ. ಈ ಪೊಸಿಷನ್ಸ್ ನ ನಾವು ಅಬ್ಸರ್ವ್ ಮಾಡ್ಕೊಂಡು ಸೊ ಇಲ್ಲಿ ನಾವು ಪೊಸಿಷನ್ಸ್ ನ ಕ್ರಿಯೇಟ್ ಮಾಡಿದ್ರೆ ನಮಗೆ ಉತ್ತಮವಾದಂತ ಒಂದು ಪ್ರಾಫಿಟ್ ನ ನಾವು ನೋಡೋದಕ್ಕೆ ಸಾಧ್ಯ. ಒನ್ಸ್ ನಾವಿಲ್ಲಿ FI ಅಂಡ್ DI ಡೇಟಾನ ನೋಡೋಣ. ಸೊ ನವೆಂಬರ್ 20ನೇ ತಾರೀಕು ನೋಡಿ FIs ಎಷ್ಟು ಬೈ ಮಾಡಿದ್ದಾರೆ ಅಂತ 14,770 ಕೋಟಿಯಷ್ಟು ವ್ಯಾಲ್ಯೂಮ್ ನ ಇವರು ಬೈ ಮಾಡಿದ್ದಾರೆ. ಇನ್ನು ಸೆಲ್ ಮಾಡಿರೋ ವಿಚಾರಕ್ಕೆ ಬಂದ್ರೆ 14,486 ಅಷ್ಟು ಕೋಟಿನ ಇವರು ಸೆಲ್ ಮಾಡಿದ್ದಾರೆ. ಸೊ ಓವರ್ ಆಲ್ FIs ನ ಡೇಟಾ ನೋಡೋದಾದ್ರೆ ನಮ್ಗೆ ಪಾಸಿಟಿವ್ ಅಲ್ಲೇ ಇದೆ, ಬಟ್ ತುಂಬಾ ಸ್ಮಾಲ್ ವ್ಯಾಲ್ಯೂಮ್ ಅಲ್ಲಿ ಇದೆ. ಅದು 284 ಕೋಟಿಯಷ್ಟು ವ್ಯಾಲ್ಯೂಮ್
ನಮಗೆ ಪಾಸಿಟಿವ್ ಅಲ್ಲಿ ಕಾಣ್ತಾ ಇದೆ. ಇನ್ನ ಡಿಐಎಸ್ ನ ನೋಡೋದಾದ್ರೆ ಡಿಐಎಸ್ 13,000 ಚಿಲ್ಲರೆ ಕೋಟಿನ ಇವರು ಬೈ ಮಾಡಿದ್ರೆ, ಅದೇ ತರ ಸೆಲ್ ಕೂಡ ಮಾಡಿದ್ದಾರೆ ಇವರು 12,227 ಕೋಟಿ ಅಷ್ಟು ಇವರು ಸೆಲ್ ಮಾಡಿದ್ದಾರೆ. ಓವರ್ ಆಲ್ ಡಿಐ ರಿಸಲ್ಟ್ ನ ನೋಡೋದಾದ್ರೆ ಪಾಸಿಟಿವ್ ಅಲ್ಲಿ ಕ್ಲೋಸ್ ಮಾಡಿದ್ದಾರೆ, ಅದು 824 ಕೋಟಿ. ಅಂದ್ರೆ ನಿನ್ನೆ ವ್ಯಾಲ್ಯೂಮ್ ಬೈ ಸೈಡ್ ಗೆ ಮೂವ್ ಮಾಡಿದರೆ ಅದು FII ಮತ್ತೆ DI ಎರಡೂ ಸೇರಿದ್ರೆ ಆನ್ ಅವರೇಜ್ 1,000 ಕೋಟಿವರೆಗೂ ಕೂಡ ಮಾರ್ಕೆಟ್ ಅಲ್ಲಿ ಪಂಪ್ ಆಗಿದೆ. ಹಾಗಾಗಿ ನಿನ್ನೆ ಮಾರ್ಕೆಟ್ ಬುಲ್ಲಿಶ್ ಅಲ್ಲಿ ಕ್ಲೋಸ್ ಮಾಡಿದ್ದಾರೆ. ಇನ್ನ ಈ ಡೇಟಾನ ತಗೊಂಡು ಕೂಡ ನಾವು ಇವತ್ತು ಮಾರ್ಕೆಟ್ ಸೆಂಟಿಮೆಂಟ್ ಬುಲ್ಲಿಶ್ ಸೈಡ್ ಗೆ ತಗೊಂಡು ಹೋಗ್ತಾರೆ ಅನ್ಸುತ್ತೆ. ಬಟ್ ನನ್ನ ಅಸಂಪ್ಷನ್ಸ್ ಏನಪ್ಪಾ ಅಂದ್ರೆ ಸ್ಮಾಲ್ ಒಂದು ಸ್ಪೈಕ್ ಬಂದು ಅಲ್ಲಿಂದ ಒಂದ್ ಸ್ವಲ್ಪ ಡೌನ್ ಫಾಲ್ ಮಾಡಬಹುದು ಅನ್ನೋ ಒಂದು ಅಸಂಪ್ಷನ್ಸ್ ಅಲ್ಲಿ ಇದೀವಿ. ಸೊ ಬಟ್ ಯಾವುದೇ ಕಾರಣಕ್ಕೂ ಕೂಡ ನಾವು ಪೊಸಿಷನ್ಸ್ ನ ಹೋಲ್ಡ್ ಮಾಡೋಕ್ಕಿಂತ ಮುಂಚೆ ಎಲ್ಲ ಕೂಡ ಮಾರ್ಕೆಟ್ ನ ಅನಾಲಿಸಿಸ್ ಮಾಡಿ ಸೊ ಪೊಸಿಷನ್ಸ್ ನ ಕ್ರಿಯೇಟ್ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಇನ್ನ ನೋಡಿ ಗ್ಲೋಬಲ್ ಮಾರ್ಕೆಟ್ಸ್ ಅಂತ ಬಂದಾಗ ಗ್ಲೋಬಲ್ ಮಾರ್ಕೆಟ್ಸ್ ಡೌಸನ್ಸ್ ಕೂಡ ನಮಗೆ ಪಾಸಿಟಿವ್ ಅಲ್ಲೇ ಕ್ಲೋಸಿಂಗ್ ಆಗಿದೆ. ಆದ್ರೆ ನಾಸ್ಡಾಕ್ ಮಾತ್ರ ಅಂದ್ರೆ IT ಸೆಕ್ಟರ್ಸ್ ಅಂತ ನಾವು ಏನ್ ಕರಿತೀವಿ ಅಲ್ಲಿ ಸೊ ಗ್ಲೋಬಲ್ ಅಲ್ಲಿ ನಾಸ್ಡಾಕ್ ಕೂಡ ನಮಗೆ 500 ಪಾಯಿಂಟ್ ವರೆಗೂ ಕೂಡ ನೆಗೆಟಿವ್ ಅಲ್ಲಿ ಕಾಣ್ತಾ ಇದೆ. ಸೊ ಹಾಗಾಗಿ ಇವತ್ತು IT ಸೆಕ್ಟರ್ ನ ಕೂಡ ಮತ್ತೆ ನಾವು ಬುಲ್ಗೆ ಎಕ್ಸ್ಪೆಕ್ಟ್ ಮಾಡುವಂತ ಸಾಧ್ಯತೆಗಳು ತುಂಬಾ ಕಡಿಮೆ ಇರ್ತವೆ. ಅದರಲ್ಲಿ ಪೊಸಿಷನ್ಸ್ ಯಾರಾದ್ರೂ ಕ್ರಿಯೇಟ್ ಮಾಡ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಕ್ರಿಯೇಟ್ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಅನ್ಸುತ್ತೆ. ಇನ್ನು ಅದೇ ತರ ಕೂಡ ನಾವು ಸೊ ಇನ್ನು ರಿಮೈನಿಂಗ್ ಮಾರ್ಕೆಟ್ಸ್ ನೋಡೋದಾದ್ರೆ ನೋಡಿ, ಯುರೋಪಿಯನ್ ಮಾರ್ಕೆಟ್ಸ್ ಅಲ್ಲಿ ಏನಾಗಿದೆ ಅಂದ್ರೆ ಯುರೋಪಿಯನ್ ಮಾರ್ಕೆಟ್ಸ್ ಇರುವಂತ ಮೂರೂ ಮಾರ್ಕೆಟ್ ಕೂಡ ಪಾಸಿಟಿವ್ ಅಲ್ಲಿ ಇದೆ. ಆದ್ರೆ ಪಾಸಿಟಿವ್ ಅಲ್ಲಿ ಇದ್ರೂ ಕೂಡ ಅಂತ ಐ ವ್ಯಾಲ್ಯೂಮ್ ಅಂತ ಏನು ಕ್ರಿಯೇಟ್ ಇಲ್ಲ, ಜಸ್ಟ್ ಒಂದು 20 ಪಾಯಿಂಟ್ಸ್ ಸೊ ಇಲ್ಲಾಂದ್ರೆ 27 ಪಾಯಿಂಟ್ಸ್ ಇದೆ. ಡಾಕ್ಸ್ ಮಾತ್ರ 115 ಪಾಯಿಂಟ್ ಬುಲ್ಲಿಶ್ ಅಲ್ಲಿ ತೋರಿಸ್ತಾ ಇದೆ. ಇನ್ನ ನಮ್ಮ ಏಷ್ಯನ್ ಮಾರ್ಕೆಟ್ಸ್ ಬಂದ್ರೆ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಕೂಡ ಅಷ್ಟೇ ಅಂತ ಬುಲ್ಲಿಶ್ ಮೋಡ್ ಅಂತ ಏನ್ ಕಾಣಿಸ್ತಿಲ್ಲ. ಸೊ ಹಾಗಾಗಿ ನಾನು ಹೇಳಿದ್ದು ಮೇ ಬಿ ಬಂದ್ರೆ ಮಾರ್ಕೆಟ್ ಒಂದು ಸ್ಪೈಕ್ ಬಂದು ಸ್ಪೈಕ್ ಇಂದ ಮತ್ತೆ ಕೆಳಗಡೆ ಬಂದು ಅಲ್ಲೇ ಸಸ್ಟೈನ್ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಇದಕ್ಕೆ ಸಿನಾರಿಯೋಗಳು ಏನಪ್ಪಾ ಅಂತಂದ್ರೆ 2-3 ಸಿನಾರಿಯೋ ಇದೆ. ಒಂದು, ಗ್ಲೋಬಲ್ ಮಾರ್ಕೆಟ್ ಅಷ್ಟೊಂದು ಪಾಸಿಟಿವ್ ಸೆಂಟಿಮೆಂಟ್ ಮೋಡ್ ಅಲ್ಲಿ ಕಾಣಿಸ್ತಾ ಇಲ್ಲ. ಎರಡನೇ ವಿಚಾರ ಏನಂದ್ರೆ ಆಲ್ರೆಡಿ ನಮ್ಮ ಮಾರ್ಕೆಟ್ ಏನು ಪ್ರೀವಿಯಸ್ ಐ ಏನು ಹೋಗಿತ್ತೋ ಅಲ್ಲಿಂದ ಮತ್ತೆ ಡೌನ್ ಫಾಲ್ ಕಂಡು ಮತ್ತೆ ಅದೇ ಪ್ರೀವಿಯಸ್ ಐ ವರೆಗೂ ಕೂಡ ಮತ್ತೆ ಬಂದಿದೆ. ಸೊ ಹಾಗಾಗಿ ಇಲ್ಲೊಂದು ಸ್ಮಾಲ್ ಸ್ಪೈಕ್ ಕೊಟ್ಟು ಮತ್ತೆ ಡೌನ್ ಗೆ ಬಂದು ಮತ್ತೆ ಇಲ್ಲಿ ಸಸ್ಟೈನ್ ಆಗುತ್ತೆ, ಕನ್ಸಲ್ಟೇಷನ್ ಆಗ್ಬೋದು ಮಾರ್ಕೆಟ್ ಅನ್ನೋದೇ ಸಾಧ್ಯತೆಗಳು ಅಂಡ್ ಸೆಂಟಿಮೆಂಟ್ ಕೂಡ ಅದೇ ತರ ಕಾಣ್ತಾ ಇದೆ. ಹಾಗಾಗಿ ಇವತ್ತು ಯಾರೇ ಕೂಡ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡುವಂತವ್ರು ಯಾರೋ ಕೂಡ ಇದನ್ನ ಅಬ್ಸರ್ವ್ ಮಾಡ್ಕೊಂಡು ಟ್ರೇಡ್ ಮಾಡಿದ್ರೆ ತುಂಬಾ ಉತ್ತಮವಾದಂತ ಪ್ರಾಫಿಟ್ ಕಾಣ್ಬೋದು ಅಂತ ಎನಿವೇ. ಸೊ ಅಬ್ಸರ್ವ್ ಮಾಡಿರೋಂತ ಆಲ್ ಮಾರ್ಕೆಟ್ ಸೆಂಟಿಮೆಂಟ್ಸ್ ಕೂಡ ಕನ್ಸಲ್ಟೇಷನ್ ಆಗುತ್ತೆ ಅಂತಾನೆ ಹೇಳ್ತಾ ಇದೆ. ಸೊ ಲೆಟ್ಸ್ ಸಿ, ನೋಡೋಣ ಕನ್ಸಲ್ಟೇಷನ್ ಆಗುತ್ತಾ ಇಲ್ಲ ಅಂದ್ರೆ ಅಲ್ಲಿಂದ ರಿಜೆಕ್ಷನ್ ತಗೊಂಡು ಮಾರ್ಕೆಟ್ ಡೌನ್ ಸೈಡ್ ಬರುತ್ತಾ ಅಂತ ಮಾರ್ಕೆಟ್ ಓಪನ್ ಆದ್ಮೇಲೆ ಸೊ ಅದನ್ನ ಅಬ್ಸರ್ವ್ ಮಾಡೋಣ. ಸೊ ಇದೇ ತರ ಕಂಟೆಂಟ್ ವಿಡಿಯೋಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ.